ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತು ಮಳೆ. ರಾತ್ರಿ ಮಳೆ ಕಡಿಮೆ ಆಗಿದ್ದರಿಂದ ಸಿಲಿಕಾನ್ ಸಿಟಿಯ ಜನ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ರು. ಬೆಳಿಗ್ಗೆ ಸ್ವಲ್ಪ ಹೊತ್ತು ಮಳೆ ಸುರಿಯಿತು. ಅದಾದ ನಂತರ ಈಗ ಮತ್ತೆ ಮಳೆ ಆರಂಭ ಆಗಿದೆ. ಸಹಜ ಸ್ಥಿತಿಗೆ ಬಂದಿದ್ದಂತಹ ಹೊಳೆಯಂತಾಗಿದ್ದ ರಸ್ತೆಗಳು ಈಗ ಮತ್ತೆ ರಸ್ತೆಗಳ ಮೇಲೆ ನೀರು. ರಸ್ತೆ ಗುಂಡಿಗೆ ವಾಹನ ಸವಾರರು ಸಿಲುಕಿಕೊಂಡು ಪರದಾಡ್ತಾ ಇದ್ದಾರೆ. ಬೆಂಗಳೂರು ಜನರ ಜೀವ ಹಿಂಡುತ್ತಾ ಇದೆ ಮಳೆ. ರಾಜ್ಯದಾದ್ಯಂತ ಮುಂಗಾರು ಪೂರ್ವ ಮಳೆ ಅಬ್ಬರಿಸ್ತಾ ಇದೆ. ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನ ಸ್ಥಿತಿ ಕೇಳೋದೇ ಬೇಡ. ಈಗ ಮತ್ತೆ ಧಾರಾಕಾರ ಮಳೆ ಸುರಿತಾ ಇದೆ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮಳೆಯಾಗ್ತಾ ಇದೆ. ರಾತ್ರಿ ಮಳೆ ಕಡಿಮೆ ಆಗಿತ್ತು. ಈಗ ಮಧ್ಯಾಹ್ನದ ನಂತರ ಮತ್ತೆ ಮಳೆ ಶುರುವಾಗಿದೆ. ಆತಂಕದಲ್ಲಿ ಬೆಂಗಳೂರಿನ ಜನ. ಇನ್ನು ರಸ್ತೆ ಗುಂಡಿಗಳು, ಎಲ್ಲಿ ನೋಡಿದರಲ್ಲಿ ಗುಂಡಿಗಳೇ. ಗುಂಡಿಯಲ್ಲಿ ರಸ್ತೆ ಇದೆಯಾ, ರಸ್ತೆಯಲ್ಲಿ ಗುಂಡಿ ಇದೆಯಾ, ಯಾವುದೂ ಕೂಡ ಅರ್ಥ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಕಾಮಗಾರಿ ನಡೀತಾ ಇರುವಂತಹ ಸ್ಥಳಗಳು. ಭಾರಿ ಮಳೆಯಾಗುವಂತಹ ಹಿನ್ನೆಲೆ ನೀರು ತುಂಬಿಕೊಳ್ಳುತ್ತೆ. ಹೊಳೆಯಂತಾಗುತ್ತೆ ರಸ್ತೆಗಳು. ಗ್ರೇಟರ್ ಬೆಂಗಳೂರ ವಾಟರ್ ಬೆಂಗಳೂರು ಈಗ ವಾಟರ್ ಬೆಂಗಳೂರಾಗಿದೆ. ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಕಳೆದ 2 ದಿನಗಳಿಂದ ಭಾರಿ ಮಳೆಯಾಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಸದ್ಯ ಯಾವ ಪ್ಲೇಸ್ನಲ್ಲಿ ತಾವಿದ್ದೀರಿ? ಈಗ ಮತ್ತೆ ಮಳೆ ಶುರುವಾಗಿದೆ, ಅಲ್ಲಿನ ಅವಸ್ಥೆ ಹೇಗಿದೆ? ವೀಣಾ, ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂನಿಂದ ಗಾಂಧಿನಗರಕ್ಕೆ ಹೋಗುವಂತಹ ರಸ್ತೆ ಏನಿದೆ ಆ ರಸ್ತೆಯ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಮಳೆ ಶುರುವಾಗಿ ಕೇವಲ 5 ನಿಮಿಷ ಕಳೆದಿದೆ. ಆಗ ಆಲ್ರೆಡಿ ಈಗ ಅಂಡರ್ ಪಾಸ್ಗಳೇನಿದೆ, ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲೋದಕ್ಕೆ ಶುರುವಾಗಿರುವಂಥದ್ದು. ಈಗ 5 ನಿಮಿಷದಲ್ಲೇ ಎಷ್ಟು ನೀರು ಹರಿತಾ ಇದೆ ಅನ್ನುವಂಥದ್ದನ್ನ ನೀವು ನೋಡ್ತಾ ಇದ್ದೀರಾ. ಇದರ ಮಧ್ಯೆ ವಾಹನ ಸವಾರರು ಕೂಡ ಸಾಕಷ್ಟು ಜನ ಪರದಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಇನ್ನೇನು ಬಿಸಿಲು ಬರುತ್ತೆ ಅನ್ನುವಂಥದ್ದನ್ನ ಕಾಯ್ತಾ ಇದ್ದಂತಹ ಜನರಿಗೆ ವರುಣ ಸಂಜೆ ಆಗ್ತಿದ್ದಂತೆ ಶಾಖನ ಕೊಟ್ಟಿರುವಂಥದ್ದು. ಇವತ್ತು ಕೂಡ ಬರುವಂತಹ ಮಳೆಗೆ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ನೀರು ತುಂಬಿಕೊಳ್ಳುವಂಥದ್ದು ಖಚಿತ ಅನ್ಸುತ್ತೆ. ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ಇನ್ನು ಹಲವೆಡೆ ಇನ್ನೂ ಕೂಡ ನೀರು ಕ್ಲಿಯರ್ ಆಗಿಲ್ಲ. ಸಾಕಷ್ಟು ಕಡೆ ರಸ್ತೆಗಳಲ್ಲಿ ನೀರು ಹಾಗೆ ನಿಂತಿದೆ. ಅದರ ಜೊತೆಗೆ ಮನೆಗಳಿಗೆ ನೀರು ನುಗ್ಗಿದೆ. ಕಾಂಪೌಂಡ್ಗಳಲ್ಲೂ ಕೂಡ ನೀರು ಈಗ ಆಲ್ರೆಡಿ ನಿಂತಿರುವಂಥದ್ದು. ಇದರ ಮಧ್ಯೆ ಈಗಲೂ ಕೂಡ ಮತ್ತೆ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಜೋರು ಮಳೆ ಬರ್ತಾ ಇರೋದ್ರಿಂದಾಗಿ ಇನ್ನೂ ಹೆಚ್ಚಿನ ಊರುಗಳು ಏನಿದೆ, ನಗರಗಳೇನಿದೆ ಅಥವಾ ಏರಿಯಾಗಳು, ಬೆಂಗಳೂರಿನ ಏರಿಯಾಗಳೇನಿದೆ ಅವು ಮುಳುಗಡೆಯಾಗುವಂತಹ ಸಾಧ್ಯತೆ ಬಹುತೇಕ ಜಾಸ್ತಿ ಇದೆ. ಯಾಕಂದ್ರೆ ಇನ್ನೂ ಕೂಡ BBMP ಆಗಲಿ ಅಧಿಕಾರಿಗಳಾಗಲಿ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಇನ್ನೂ ಕೂಡ ನೀರನ್ನ ಖಾಲಿ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿಲ್ಲ. ಇವತ್ತು ಬರ್ತಾ ಇರುವಂತಹ ಮಳೆಗೆ ಮತ್ತೆ ಇನ್ನೊಂದಷ್ಟು ಏರಿಯಾಗಳಲ್ಲಿ ನೀರು ತುಂಬಿಕೊಳ್ಳೋದು ಖಚಿತ ಅಂತಾನೆ ಹೇಳಬಹುದು. ಯಾಕಂದ್ರೆ ಸಾಕಷ್ಟು ರಸ್ತೆಗಳಲ್ಲಿ ಪಕ್ಕದ ಮೋರಿಗಳೇನಿರುತ್ತೆ ಅವಿನ್ನೂ ಕೂಡ ಕ್ಲೀನ್ ಆಗಿಲ್ಲ. ರಸ್ತೆಯಲ್ಲಿರುವಂತಹ ನೀರನ್ನ ರಾಜಕಾಲುವೆಗೆ ಹೊಡೆಯುವಂಥದ್ದು, ಮೋಟಾರ್ಗಳನ್ನ ಇಟ್ಟು ಅವುಗಳನ್ನ ಅಲ್ಲಿಂದ ನೀರನ್ನ ತೆಗೆಯುವಂತ ಕೆಲಸವನ್ನ ಈಗ ಆಲ್ರೆಡಿ SDRF ಸಿಬ್ಬಂದಿ ಇರಬಹುದು, ಅದರ ಜೊತೆಗೆ ಫೈರ್ ಸಿಬ್ಬಂದಿ ಮಾಡ್ತಾ ಇದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಪಕ್ಕದಲ್ಲಿ ಇರುವಂತದ್ದು, ರಸ್ತೆಯಲ್ಲಿ ನೀರು ನಿಂತೆ ಅದರ ಪಕ್ಕದಲ್ಲೇ ಇರುವಂತಹ ಡ್ರೈನೇಜ್ ಗಳನ್ನ ಕ್ಲೀನ್ ಮಾಡಿ ಅಲ್ಲಿಂದ ಸರಾಗವಾಗಿ ನೀರು ಹರಿದು ಹೋಗುವಂತೆ ಮಾಡಿದ್ರೆ ಇವತ್ತು ಬಂದಂತಹ ಮಳೆಗೆ ಯಾವುದೇ ರೀತಿಯಾಗಿ ತೊಂದರೆ ಆಗ್ತಾ ಇರಲಿಲ್ಲ. ಆದ್ರೆ ಅವರು ಡ್ರೈನೇಜ್ ಅನ್ನ ಕ್ಲೀನ್ ಮಾಡುವಂತದ್ದನ್ನ ಬಿಟ್ಟು ನೇರವಾಗಿ ರಸ್ತೆಯಲ್ಲಿರುವಂತಹ ನೀರನ್ನ ರಾಜಕಾಲುವೆಗೆ ಹೊಡೆಯುವಂತ ಕೆಲಸವನ್ನ ಮಾಡಿದ್ರು, ರಾಜಕಾಲುವೆಗೆ ಬಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಇವತ್ತು ರಾತ್ರಿ ಎಲ್ಲ ಏನಾದ್ರೂ ಮಳೆ ಬಂದ್ರೆ ಅರ್ಧಕ್ಕರ್ಧ ಬೆಂಗಳೂರು ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗುವಂಥದ್ದು. ಸದ್ಯಕ್ಕೆ ಇನ್ನೂ 3-4 ದಿನಗಳ ಕಾಲ ಮಳೆಯ ಮುನ್ಸೂಚನೆಯನ್ನು ಈಗ ಆಲ್ರೆಡಿ ರಾಜ್ಯ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಸೊ ಈ ಮಳೆಗೆ ಎಷ್ಟರ ಮಟ್ಟಿಗೆ ಬೆಂಗಳೂರು ನಮ್ಮ ಕಣ್ಮುಂದೆನೇ ಬೆಂಗಳೂರು ಯಾವ ರೀತಿ ಮುಳುಗುತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ಈ ಮಧ್ಯೆ ಈಗ ಆಲ್ರೆಡಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗುತ್ತೆ. ಎಚ್ಚೆತ್ಕೊಂಡು ಯಾವ ರೀತಿಯಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ಸರಾಗವಾಗಿ ಹರಿದು ಹೋಗಬೇಕು, ಜನರಿಗೆ ಯಾವುದೇ ತೊಂದರೆ ಆಗದಿದ್ದಂತೆ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಲೇ ಅವರು ಕ್ರಮವನ್ನ ವಹಿಸಿದ್ರೆ ಮುಂದಿನ ದಿನದಲ್ಲಿ ಬೆಂಗಳೂರಿಗೆ ಯಾವುದೇ ಪ್ರಾಬ್ಲಮ್ ಆಗದೆ ಇರುವಂತೆ ತಡಿಬಹುದು. ವೀಣಾ, ಎಸ್, ಥ್ಯಾಂಕ್ ಯು ವಿದ್ಯಾ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.